ಇದ್ದೀನಿ ಅಂತಂದರೆ ವರ್ಕ್ ಮಾಡಿರೋ ಬ್ಲೌಸ್ನ ಹೆಂಗೆ ಕಟಿಂಗ್ ಮಾಡ್ಕೊಳ್ಳೋದು ಅಂತ. ಇದು 2 ಬ್ಲೌಸು ವರ್ಕ್ ಮಾಡಿಸಿದ್ದೀನಿ. ಇದೊಂದು ಬ್ಲೌಸು, ಇದು ಬ್ಯಾಕ್ದು ಮತ್ತು ಇದು ಫ್ರಂಟ್ಗೆ. ಈ ಬ್ಲೌಸ್ಗೆ ಸ್ಲೀವ್ಗೆ ಈ ಥರ ಒಂದು ಬಾರ್ಡ್ರ್ ಲೈನ್ನ ಕೊಡಿಸಿ ಬುಟ್ಟ ಕೊಡಿಸಿದ್ದೀನಿ. ಇದೊಂದು ಮತ್ತು ಇದೊಂದು. ಇದು ಬಾರ್ಡ್ರ್ ಇತ್ತು ಅಂದ್ಬಿಟ್ಟು ಅವರು ಬಾರ್ಡ್ರಿಗೆ ಏನು ಬೇಡ ಅಂತೇಳಿ ಬರೀ ಇದು ಖಾಲಿ ಇರೋ ಜಾಗಕ್ಕೆ ಬುಟ್ಟ ಮಾತ್ರ ಕೊಡಿಸ್ಕೊಂಡಿದ್ದಾರೆ. ಇವಾಗ ವರ್ಕ್ ಮಾಡಿರೋ ಬ್ಲೌಸ್ನ ಕಟಿಂಗ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನೋಡೋಣ. ಈ ಬ್ಲೌಸ್ ನನಗೆ ಅರ್ಜೆಂಟ್ ಕೊಡೋದ್ರಿಂದ ನಾನು ಇದನ್ನು ಕಟಿಂಗ್ ಮಾಡ್ತೀನಿ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಲ್ಲಿ ನಾನು 1 ಮೀಟ್ರ್ ಲೈನಿಂಗ್ನ ತೊಗೊಂಡಿದ್ದೀನಿ. ಈ ರೀತಿ ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೋಬೇಕು. ಈ ಬ್ಲೌಸ್ದು ಬೆನ್ನಿನ ಉದ್ದ 13.5 ಇದೆ, ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿ 14.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವು ವರ್ಕ್ ಬ್ಲೌಸ್ನ ಕಟಿಂಗ್ ಮಾಡೋಕ್ಕೂ ಮುಂಚೆ ಲೈನಿಂಗ್ನೇ ಕಟ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ರೀತಿ 2 ಗೆರೆಗಳನ್ನ ಹಾಕಿ ರೆಡಿ ಮಾಡ್ಕೋಬೇಕು. ಸೊಂಟದ ಸುತ್ತ ಅಳತೆ 33 ಇದೆ. 33ನ್ನ ಈ ರೀತಿ ಟೇಪ್ನ ಮಡಚಿ 4 ಭಾಗ ಮಾಡ್ಕೋಬೇಕು. ಎಂಟು ಕಾಲು ಬರುತ್ತೆ. 4ರಲ್ಲಿ 1 ಭಾಗ 8 ಕಾಲು. 8 ಕಾಲಿಗೆ 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. 9 ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು. 8 ಕಾಲಿಗೊಂದು 9 ಕಾಲಿಗೆ 1 ಮಾರ್ಕ್ನ ಹಾಕ್ಕೋಬೇಕು. ಹಾಗೆ ಹೊಲಿಗೆಗೆ 2 ಇಂಚ್ ಬಿಟ್ಕೋಬೇಕು. ನೀವು ಇಲ್ಲಿ ಹೊಲಿಗೆಗೆ ನಿಮ್ಗೆ ಎಷ್ಟು ಬೇಕೋ ಬಿಟ್ಕೋಬೋದು. 2 ಇಂಚ್ ಬೇಕಾದರೂ ಬಿಟ್ಕೋಬೋದು, ಅಥವಾ 1.5 ಇಂಚ್ ಬೇಕಾದರೂ ಬಿಟ್ಕೋಬೋದು, ಅಥವಾ ನಿಮ್ಗಿನ್ನೂ ಜಾಸ್ತಿ ಬೇಕಂದ್ರೂ 2, 2.5 ಆ ಥರ ಬಿಟ್ಕೋಬೋದು. ಇಲ್ಲಿಂದ 9 ಕಾಲಿಂದ 9 ಕಾಲಿಗೆ ಒಂದು ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಂದ ಹೀಗೆ ಟೇಪ್ನ ಅರ್ಧಕ್ಕೆ ಮಡಚಿ ಒಂದು ಮಾರ್ಕ್ ಹಾಕ್ಕೋಬೇಕು. ಅದರಲ್ಲಿ ಹಾಫ್ ಇಂಚು ಇಲ್ಲಿ 1 ಇಂಚು ನಾವೇನು ಬಿಟ್ಕೊಂಡಿದ್ದೀವಲ್ಲ ಅದರ 1 ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 4.5 5 ಇಂಚ್ವರೆಗೂ ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನೀವು ಬೆನ್ನಿಂದು ಡೀಪ್ ಎಷ್ಟು ತಗೋತೀರಲ್ಲ ಅದು ನೋಡಿಕೊಂಡು ಇಲ್ಲಿ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇವ್ರದ್ದು ಬೆನ್ನಿಂದು ಪಟ್ಟಿ ಬರುತ್ತಲ್ಲ ಹಿಂದೆ, ಅದು 3.5 ಇಂಚ್ಗಿದೆ. 3.5ನ ನಾವು ಇಲ್ಲೊಂದು ಗೆರೆ ಏನು ಹಾಕ್ಕೊಂಡಿರ್ತೀವಲ್ಲ, ಇಲ್ಲಿ ಹಾಫ್ ಇಂಚ್ ಬಿಟ್ಟು ಅಲ್ಲಿಂದ ಇಟ್ಕೋಬೇಕು. 3.5 ಇಟ್ಕೊಂಡು ಒಂದು ಗೆರೆ ಹಾಕ್ಕೋಬೇಕು. ಇದನ್ನು ನಾವು ಇಲ್ಲಿ 1/4 ಇಂಚ್ ಮೇಲೆ ಬಿಡ್ತೀವಲ್ಲ, ಆ ಥರ ಏನು ಬಿಡೋದು ಬೇಡ. 3.5 ಏನಿದೆ ಫಿನಿಶಿಂಗು, ಏಕೆ ಅಂದರೆ ನಾವು ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಿದಾಗ ಫಿನಿಶಿಂಗ್ ಲೈನ್ಗೆ ಬರುತ್ತೆ. ಹಂಗಾಗಿ 3.5ಗೆ ಇಟ್ಕೋಬೇಕು. ಭುಜದ ಅಗಲನ 5.75ಗೆ ಇಡ್ತಾಯಿದ್ದೀನಿ. ಇದು ಪಾರ್ಟಿ ಸೈಜ್ ಬ್ಲೌಸು, ಹಾಗಾಗಿ ನಾನು 5.75ನ ತಗೋತಾ ಇದ್ದೀನಿ. ಇಲ್ಲಿ ಭುಜ ಎಷ್ಟು ತಗೊಂಡೋ ಅಷ್ಟೇ ನಾನು ಸ್ಲೀವ್ದು ಡೌನಿಂಗು ಕೂಡ ಅಷ್ಟೇ ತಗೋತಾ ಇದ್ದೀನಿ. ಕಂಕುಳದ್ದು ಡೌನಿಂಗು ಇಲ್ಲೂ ಕರೆಕ್ಟಾಗಿ ನೋಡ್ಕೋಬೇಕು 5.75 ಇದೆಯಾ ಅಂತ. ಈ ರೀತಿ ಒಂದೊಂದು ಲೈನ್ ಹಾಕ್ಕೋಬೇಕು. ಎದೆ ಮೇಲ್ಭಾಗದ ಸುತ್ತಳತೆ 40 ಇಂಚ್ ಇದೆ ಅವ್ರಿಗೆ, ಹಂಗಾಗಿ ಇಲ್ಲಿ 10 ಇಂಚ್ಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. 4ನೇ 1 ಭಾಗ ಅಂದರೆ 1 ಭಾಗ 10 ಇಂಚ್ ಬರುತ್ತೆ. 10 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಟಿಚಿಂಗಿಗೆ 2 ಇಂಚ್ ಬಿಟ್ಕೋತಾ ಇದ್ದೀನಿ. ಇಲ್ಲಿ ನಾನು 1/4 ಇಂಚ್ಗೆ ಈ ಮೂಲೆಯಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನಿಮಗೆ ಕೈಯಲ್ಲೇ ಇದನ್ನು ಹಾಕೋಕ್ಕೆ ಬರಲ್ಲ ಅನ್ನೋದಾದರೆ ಈ ರೀತಿ ಒಂದು ಸ್ಕೇಲ್ ಸಿಗುತ್ತೆ, ಇದನ್ನು ತಗೊಳ್ಳಿ. ಇದನ್ನು ತಗೊಂಡು ಈ ರೀತಿ ನೀಟಾಗಿ ಗೆರೆ ಹಾಕ್ಕೋಬೋದು.
ಇವಾಗ ಇಲ್ಲಿರೋ ಡಾಟ್ನ ಇದನ್ನು ಸೇರಿಸ್ಕೋಬೇಕು. ಹಾಗೆ ಇವ್ರದ್ದು ಶೋಲ್ಡರ್ ಪಟ್ಟಿ ಬರುತ್ತಲ್ಲ, ಅದು 2 ಇಂಚಿದೆ. 2 ಇಂಚ್ಗೆ ನಾನು 3/4 ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ. 2 3/4ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ 3/4 ಇಂಚ್ ಏನಕ್ಕೆ ಅಂದರೆ ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಬರುತ್ತೆ. ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಈ ಕಡೆ 1/4 ಇಂಚ್ ಬಿಟ್ಕೊಳ್ಳೋದೇನು ಬೇಡ. 2.25ಗೆ ಮಾರ್ಕ್ ಮಾಡ್ಕೋತೀನಿ. ಅರ್ಧ ಇಂಚ್ ಮಾತ್ರ ಸಾಕು. ಈ ಕಡೆ ಇದು ಫಿನಿಶಿಂಗ್ ಬಂದ್ಬಿಡುತ್ತೆ. ವರ್ಕ್ ಬ್ಲೌಸಲ್ಲಿ ಫಿನಿಶಿಂಗ್ ಇರುತ್ತಲ್ಲ, ನಾವು ನಾರ್ಮಲ್ ಬ್ಲೌಸ್ಗೆ ಈ ಕಡೆನೂ 1/4 ಇಂಚ್ ಬಿಟ್ಕೋಬೇಕು. ವರ್ಕ್ ಬ್ಲೌಸ್ಗೆ ಕರೆಕ್ಟ್ ಫಿನಿಶಿಂಗ್ ಏನು ಬರುತ್ತಲ್ಲ ಅಷ್ಟು ಬಿಟ್ಕೊಂಡ್ರೇ ಸಾಕು. ಅಂದರೆ ನಾರ್ಮಲ್ ಬ್ಲೌಸ್ಗಾದರೆ 3/4 ಇಂಚ್ ಎಕ್ಸ್ಟ್ರಾ ತೊಗೋತೀವಿ. ವರ್ಕ್ ಬ್ಲೌಸ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಈ ಕಡೆ ಸ್ಟಿಚಿಂಗಿಗೆ ತೊಗೊಂಡ್ರೆ ಸಾಕು. ಈ ಕಡೆ ಫಿನಿಶಿಂಗಲ್ಲೇ ಬಂದ್ಬಿಡುತ್ತೆ ಬ್ಲೌಸ್ದು. ಇವಾಗ ಇದು ಕಂಕ್ಳು ಕರೆಕ್ಟಾಗಿದೆಯಾ ನೋಡ್ಕೋಬೇಕು ಅನಿಸುತ್ತೆ. ಇವ್ರದ್ದು ಕಂಕ್ಳಿನ ಸುತ್ತಳತೆ 17 ಇಂಚಿದೆ. 17 ಇಂಚನ್ನ ಅರ್ಧ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ ನೋಡ್ಕೋಬೇಕು. 17ನ್ನ ಅರ್ಧ ಮಾಡಿದ್ರೆ 8.25 ಬರುತ್ತೆ. ಇಲ್ಲಿ 1/2 ಇಂಚು ಸ್ಟಿಚಿಂಗಿಗೆ ಬಿಡಬೇಕು. ಇಲ್ಲ, 1/2 ಇಂಚ್ ಸ್ಟಿಚಿಂಗ್ ಬಿಟ್ಟು ಈ ಕಡೆಯೂ ಅಷ್ಟೇ ಒಂಚೂರು ಗ್ಯಾಪ್ ಬಿಟ್ಟು ನೋಡ್ಕೋಬೇಕು. ಯಾಕೆಂದರೆ ಇದು ಸ್ಟಿಚಿಂಗ್ ಬರುತ್ತೆ. ಸ್ಟಿಚಿಂಗ್ ಬಂದಮೇಲೆ ಫಿನಿಶಿಂಗ್ ಯಾವ ಜಾಗಕ್ಕೆ ಬರುತ್ತಲ್ಲ ಆ ಜಾಗದಿಂದ ನೋಡ್ಕೋಬೇಕು. ಈ ರೀತಿ ನಿಧಾನವಾಗಿ ಟೇಪ್ನ ತಿರುಗಿಸ್ಕೊಂಡು ನೋಡ್ಕೊಳ್ಳಿ. ಇದು ಇಲ್ಲಿ 3/4 ಇಂಚ್ ಜಾಸ್ತಿ ಬರ್ತೈತಲ್ಲ, ನಾನು ಇಲ್ಲಿಂದ ತಗೋತೀನಿ 10 ಇಂಚ್ಗೆ. ಇಲ್ಲಿ ಜಾಸ್ತಿ ಬಂದಾಗ ನೀವು ಇಲ್ಲೂ ಅಡ್ಜಸ್ಟ್ ಮಾಡ್ಕೋಬೋದು. ಈ ಗೆರೆನ ಇಲ್ಲಿ ಮೇಲಕ್ಕೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ಆದರೆ ಅದು ತುಂಬ ಮೇಲಾದ್ರೂ ಕಂಕ್ಳು ಟೈಟ್ ಬರೋದು ಅದಾಗುತ್ತೆ. ಹಂಗಾಗಿ ನಾನು ಇವ್ರಿಗೆ ಇಲ್ಲಿಂದ 10 ಇಂಚ್ಗೆ ಒಂದು ಮಾರ್ಕ್ ಮಾಡ್ತೀನಿ. ಆವಾಗ ನಿಮಗೆ ಕಂಕ್ಳು ಹಿಂದೆಗಡೆ ಏನಾದ್ರೂ ಬೆನ್ನಿನ ಹಿಂದೆ ಏನಾದರೂ ರಿಂಕಲ್ಸ್ ಬರ್ತಾಯಿದ್ರೆ ಅದು ಕೂಡ ಅವಾಯ್ಡ್ ಆಗುತ್ತೆ. ಈಗ ನಾವು ನೋಡ್ಕೊಳ್ಳೋಣ. ಈಗ ಕರೆಕ್ಟಾಗಿ ಇಲ್ಲಿಗೆ 8.25 ಬರ್ತಿದೆ. ಇಲ್ಲಿ ಕೆಳಗಡೆ ಕ್ರಾಸಾಗಿ ಒಂದು ಗೆರೆ ಹಾಕ್ಕೊಳ್ಳಿ. ಇಲ್ಲಿ ಈ ಎಂಡಿಂಗ್ ಏನಿರುತ್ತಲ್ಲ ಗೆರೆ, ಇಲ್ಲಿಂದ ಇಲ್ಲಿ ಸ್ಟಿಚಿಂಗ್ ಮಾರ್ಕ್ ಬರುತ್ತಲ್ಲ ಅಲ್ಲಿವರೆಗೂ ಕ್ರಾಸಾಗಿ ಒಂದು ಗೆರೆ ಹಾಕ್ಕೊಳ್ಳಿ. ಆವಾಗ ಇಲ್ಲಿ ರಿಂಕಲ್ಸ್ ಬರೋದು ಅವಾಯ್ಡ್ ಆಗುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿ, ಇಲ್ಲಿ ಕಟಿಂಗ್ ಮಾಡೋವಾಗ ನಾವು ಬೆನ್ನಿನ ರೌಂಡ್ನ ಕಟ್ ಮಾಡೋದಿಲ್ಲ. ವರ್ಕ್ ಬ್ಲೌಸ್ಗಳಿಗೆ ಕಟ್ ಮಾಡೋದು ಬೇಡ. ಸ್ಟಿಚಿಂಗ್ ಮಾಡೋವಾಗ ಫಿನಿಶಿಂಗ್ ಮಾಡಿಕೊಂಡ್ರೆ ಸಾಕು. ಫಸ್ಟೇ ಕಟ್ ಮಾಡಿಬಿಟ್ರೆ ಸ್ಟಿಚಿಂಗ್ ಮಾಡುವಾಗ ಕಷ್ಟ ಆಗುತ್ತೆ. ಕಟಿಂಗ್ ಆದಮೇಲೆ ಒಂದೊಂದು ನಾಚು ಹಾಕ್ಕೊಂಬಿಡಿ. ಮಾರ್ಕ್ ನಮ್ಮದು ಎಲ್ಲಿಗೆ ಮಾರ್ಕ್ ಇದೆ ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೋಸ್ಕರ ಒಂದೊಂದು ನಾಚು ಹೊಡ್ಕೊಳ್ಳಿ. ಇಲ್ಲಿ ನಾಚು ಹೊಡಿತೀವಲ್ಲ ಇದೂ ಅಷ್ಟೇ. ನಮ್ಮದು ಫಿನಿಶಿಂಗು ಯಾವ ಜಾಗಕ್ಕೆ ಬರುತ್ತೆ ಅಲ್ಲಿಗೆ ನಾಚು ಹೊಡ್ಕೋಬೇಕು. ಬ್ಯಾಕ್ ಕಟ್ಟಿಂಗು ವರ್ಕ್ ಬ್ಲೌಸ್ಗೆ ಇಷ್ಟೇ ಮಾಡ್ಕೋಬೇಕು. ನಾರ್ಮಲ್ ಬ್ಲೌಸ್ಗೆಲ್ಲ ಇಲ್ಲಿ ಇದನ್ನು ಕಟ್ ಮಾಡ್ಕೋತೀವಲ್ಲ ನಾವು, ಬೆನ್ನಿನ ರೌಂಡನ್ನು ಕಟ್ ಮಾಡ್ಕೋತೀವಿ. ಆದರೆ ವರ್ಕ್ ಬ್ಲೌಸಲ್ಲಿ ಇದನ್ನು ಕಟ್ ಮಾಡಬಾರ್ದು. ಸ್ಟಿಚಿಂಗ್ ಮಾಡೋವಾಗ ವರ್ಕ್ ಬ್ಲೌಸನ್ನ ಇಟ್ಕೊಂಡು ಒಂದೇ ಸತಿ ಫಿನಿಶಿಂಗ್ ಮಾಡ್ಕೋಬೇಕು. ಫ್ರಂಟ್ ಭಾಗನ ಕಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಈ ರೀತಿ ಓಪನ್ ಇರೋ ಸೈಡ್ನ ನಮ್ಮ ಕಡೆಗೆ ಬರೋ ಥರ ಹಾಕ್ಕೋಬೇಕು. ಹಾಗೆ ಈ ಕಡೆ ಅರ್ಧ ಇಂಚು ಬಟ್ಟೆನ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ಗೆ ಏನು ನಾವು ಮೆಜರ್ಮೆಂಟ್ ಮಾಡಿದ್ವಲ್ಲ 5 ಇಂಚ್ಗೆ ಒಂದು ಮಾರ್ಕು, ಹಾಗೆ ಕೆಳಗಡೆ ಕೂಡ 5 ಕರೆಕ್ಟಾಗಿ ಇದು ಲೈನ್ ಬರಬೇಕು. ಹಂಗಾಗಿ 5 ಎರಡೂ ಕಡೆ ಒಂದೊಂದು ಗೆರೆ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡು ಈ ರೀತಿ ಗೆರೆ ಹಾಕ್ಕೊಂಬಿಡಿ. ಹಾಗೆ ಡೌನಿಂಗ್ ಕೂಡ 5 ಇರಲಿ.
ಪಟ್ಟಿ 2 ಇಂಚ್ ಇದೆ ಅವ್ರದ್ದು. ಸ್ಟಿಚ್ಚಿಂಗಿಗೆ ಈ ಕಡೆ ಸ್ಲೀವ್ ಕಡೆಗೆ 1/2 ಇಂಚನ್ನ ಸೇರಿಸಿ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಫ್ರಂಟ್ದೇನು ನಾವು ಮೆಜರ್ಮೆಂಟ್ನ ತೊಗೊಂಡು ಕಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಫ್ರಂಟ್ ಡೀಪ್ನ ಅದರಲ್ಲಿ ವರ್ಕಲ್ಲಿ ಏನು ಬಂದಿರುತ್ತಲ್ಲ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು. ಆದರೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಈ ರೀತಿ ಅಗಲ ಪಟ್ಟಿ ಬಂದಿರೋದಕ್ಕೆ ಮಾತ್ರ ಚೇಂಜ್ ಮಾಡ್ಕೊಳ್ಳೋಣ. ನಾನು ಈ ಕಡೆ 1/2 ಇಂಚ್ಗೆ ಈ ಕಡೆ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ಒಂದು ಲೈನ್ನ ಹೇಳ್ಕೊತೀನಿ. ಇದೂ ಅಷ್ಟೇ ಈ ಕ್ರಾಸಾಗಿ ಬರುತ್ತೆ. ನಾವಿವಾಗ ಈ ಗೆರೆಗೆ ನಾವು ಕಟಿಂಗ್ ಮಾಡ್ಕೋಬೇಕು. ನಾವು ಇಲ್ಲಿ ಬ್ರಾಡ್ನ ಕಡಿಮೆ ಮಾಡೋಕ್ಕೋಸ್ಕರ 1/2 ಇಂಚ್ ಒಳಗಡೆ ತೊಗೊಂಡ್ವಿ ಅಂದರೆ ಈ ಕಡೆಯಿಂದನೂ 1/2 ಇಂಚ್ ಒಳಗಡೆ ತೊಗೋಬೇಕು. ಇಲ್ಲ ಹಂಗೆ ಬಿಟ್ಟು ಬರೀ ಇದನ್ನು ಮಾತ್ರ ಒಳಗಡೆ ತೊಗೋತೀವಿ ಅಂದರೆ ಇಲ್ಲಿ ಪಟ್ಟಿ ಜಾಸ್ತಿ ಆಗಿಬಿಡುತ್ತೆ. ಈ ರೀತಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕಲ್ಲಿ ಇಲ್ಲಿ 1.25 ಇಂಚನ್ನ ಬಿಟ್ಟಿದ್ದೀರಾ ಅಂದರೆ ಬ್ಯಾಕ್ ಸೈಡಲ್ಲಿ 1.25 ಇಂಚನ್ನ ಬಿಟ್ಟಿದ್ದೀರಾ ಅಂದರೆ ಇಲ್ಲಿ 3/4 ಇಂಚನ್ನ ಬಿಟ್ಕೊಳ್ಳಿ ಸಾಕಾಗುತ್ತೆ. ಫ್ರಂಟ್ ಎದೆ ಡೌನಿಂಗ್ ಬಂದು 12 ಇಂಚ್ ಇದೆ. ನಾನು 13 ಇಂಚನ್ನ ತೊಗೋತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಯಾಕೆ ಅಂದರೆ ಮೇಲೆ 1/2 ಇಂಚು ಕೆಳಗೆ 1/2 ಇಂಚು ಸ್ಟಿಚಿಂಗ್ ಹೋಗುತ್ತೆ. ಹಂಗಾಗಿ 13 ಇಂಚಿಗೆ ತೊಗೋತಾ ಇದ್ದೀನಿ. ನೀವು ಇದು ಬ್ಲೌಸಲ್ಲಿ ಬೇಕಿದ್ರೂ ಇಟ್ಟು ನೋಡ್ಕೋಬೋದು, ಅಥವಾ ಈ ರೀತಿ ಬ್ಯಾಕ್ ಪಾರ್ಟ್ನ ತೊಗೊಂಡು ಈ ರೀತಿ ಇಟ್ಕೊಂಡು ಇಲ್ಲಿಗೆ ಇದು ಫಿನಿಶಿಂಗ್ ಏನು ಬಂದಿರುತ್ತಲ್ಲ ಬ್ಯಾಕ್ದು ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ಅಲ್ಲಿಂದ ಮೇಲೆ 1.5 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೋಬೋದು. ಆವಾಗ ಎದೆ ಸುತ್ತಳತೆ ಡೌನಿಂಗ್ ಎಷ್ಟು ತೊಗೋಬೇಕು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದ್ರ ಕೆಳಗಡೆ ಪಟ್ಟಿ ಬರುತ್ತೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇನ್ನು ಡಾಟ್ ಪಾಯಿಂಟ್ ಬರುತ್ತಲ್ಲ ಎದೆಯ ಪಾಯಿಂಟು ಸೆಂಟರ್ ಪಾಯಿಂಟ್ ಬರುತ್ತಲ್ಲ ಆ ಪಾಯಿಂಟ್ಗೆ ನಾವು ಮೇಲಿಂದ ಎದೆ ಸುತ್ತಳತೆದು ಒಂದು ಭಾಗ ತೊಗೋಬೇಕು. 10 ಇಂಚು ಎದೆ ಸುತ್ತಳತೆದು ಒಂದು ಭಾಗ 10 ಇಂಚ್ ಬಂದರೆ ಅದಕ್ಕೆ 1/2 ಇಂಚನ್ನ ಸೇರಿಸಿ ಕೆಳಗಡೆಗೆ ಮಾರ್ಕ್ ಮಾಡಬೇಕು. ಇಲ್ಲಿಗೊಂದು ಗೆರೆನ ಹಾಕ್ಕೊಳ್ಳಿ. ಹಾಗೆ ಇಲ್ಲಿಂದ ಮೇಲೆ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ಬರಬೇಕು. ಇಲ್ಲಿಂದ ಇಲ್ಲಿಗೆ 3 ಇಂಚ್ ಬರೋ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಎದೆ ಸುತ್ತಳತೆ 40 ಇರೋದ್ರಿಂದ ನಾನು 1/4 ತೊಗೋತಾ ಇದ್ದೀನಿ. ಇಲ್ಲಿಗೆ ಡಾಟ್ ಹಿಡಿಯೋದಕ್ಕೆ 1/4ಗೆ ಈ ರೀತಿ 3 ಪಾಯಿಂಟ್ನ ಹಾಕ್ಕೋಬೇಕು. ಟೋಟಲು 2.5 ಇಂಚ್ ಬಂದಿದೆ. ಟೋಟಲ್ 2.5 ಇಂಚ್ನ ಇಲ್ಲಿ ಗ್ಯಾಪ್ ಬರೋ ಥರ ನೋಡ್ಕೋಬೇಕು. ಹಾಗೆ ಈ ಗೆರೆಗೂ ಈ ಪಾಯಿಂಟ್ಗೂ ಹೀಗೆ ಲೈನ್ ಹಾಕ್ಕೋಬೇಕು. ಈ 3 ಪಾಯಿಂಟು ಈ ಗೆರೆಗೆ ಬಂದು ಜಾಯಿಂಟ್ ಆಗೋ ಥರ ನೋಡ್ಕೋಬೇಕು. ಹಾಗೆ ಇಲ್ಲಿ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀವಲ್ಲ ಇದನ್ನು ಈ ಪಾಯಿಂಟ್ಗೆ ಸೇರಿಸ್ಕೋಬೇಕು. ನೋಡಿ ಈ ರೀತಿ ಇಲ್ಲಿ ಈ ಪಾಯಿಂಟ್ಗೆ ಬಂದು ಹೀಗೆ ಡೌನಿಗೆ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆನೂ ಅಷ್ಟೇ ಒಂದು ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ಕಂಕಳು ಕಡೆಯಿಂದ ಬರೋ ಡಾಟ್ಗೆ ಈ ರೀತಿ ಇಟ್ಕೋಬೇಕು ಸ್ಕೇಲ್ನ. ಈ ಕಡೆ ಉಕ್ಸ್ ಪಟ್ಟಿ ಕಡೆಗೆ ಬಂದಿರುತ್ತಲ್ಲ ಗೆರೆ, ಆ ಗೆರೆಯಿಂದ ಈ ರೀತಿ ಇಟ್ಕೊಂಡು ಈ ರೀತಿ ಒಂದು ಗೆರೆ ಎಳ್ಕೊಂಡು ಇಲ್ಲೂ ಅಷ್ಟೇ 3 ಗೆರೆ ಬರೋ ಥರ ನೋಡ್ಕೋಬೇಕು. 1/4 ಇಂಚ್ಗೆ ಒಂದು ಗೆರೆ ಬರೋ ಥರ ಒಂದು ಮಾರ್ಕ್ ಮಾಡ್ಕೋಬೇಕು. ಇನ್ನು ಈ ಕಡೆ ಉಕ್ಸ್ ಪಟ್ಟಿ ಕಡೆಗೆ ಡಾಟ್ ಹಿಡಿಯೋದಕ್ಕೆ ಗೆರೆ ಹಾಕ್ಕೊಳ್ಳೋದು ಹೆಂಗೆ ಅಂದರೆ ಎದೆಯ ಮಧ್ಯಭಾಗದ ಗೆರೆ ಏನು ಬಂದಿರುತ್ತಲ್ಲ ಅಲ್ಲಿಂದ 1 ಇಂಚ್ ಮೇಲ್ಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಹೀಗೆ ಗೆರೆ ಹಾಕ್ಕೊಳ್ಳಿ. 1.25 ಇಂಚ್ ಇದೆ.
ನಾನು ಇದಕ್ಕೆ 1.25 ಇಂಚು ಗ್ಯಾಪ್ ಬಿಡ್ತಾ ಇದ್ದೀನಿ. 1.25 ಇಂಚ್ಗೆ ಗ್ಯಾಪ್ ಬಿಟ್ಕೊಳ್ಳೋ ಥರ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇವ್ರದ್ದು ಸೊಂಟದ ಸುತ್ತಳತೆ 8 ಕಾಲು ಇತ್ತಲ್ವ, ಅದನ್ನು ಈ ರೀತಿ ಇಟ್ಕೊಂಡು ನೋಡ್ಕೊಳ್ಳಿ. ಇಲ್ಲಿ 3 ಇಂಚು, ಇಲ್ಲಿಂದ ಇಲ್ಲಿಗೆ 3 ಇಂಚ್ ಬರುತ್ತಲ್ಲ ಈ ಎಂಡ್ಗೆ, ಆ 3 ಇಂಚನ್ನ ಈ ಎಂಡಿಂದ ಇಟ್ಕೋಬೇಕು. 8 ಕಾಲ್ಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡಬೇಕು. ಹಾಗೆ ಸ್ಟಿಚಿಂಗಿಗೆ ನೀವು ಎಷ್ಟು ಇಂಚ್ ಬಿಟ್ಕೋತೀರೋ ಅಷ್ಟು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 10 ಕಾಲ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಾನು ಸ್ಟಿಚಿಂಗ್ ಮಾರ್ಜಿನ್ನು 2 ಇಂಚ್ ಬಿಟ್ಕೊಂಡಿರೋದ್ರಿಂದ 10 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ 10 ಕಾಲ್ಗೆ. ಹಾಗೆ ಇಲ್ಲಿ ಮೇಲೆ ಎದೆ ಸುತ್ತಳತೆಯ ಒಂದು ಭಾಗ 10, 40 ಇವ್ರದ್ದು ಎದೆ ಸುತ್ತಳತೆ, ಅದರಲ್ಲಿ ಒಂದು ಭಾಗ ನಾಲ್ಕನೇ ಒಂದು ಭಾಗ 10 ಇಂಚ್ ಬರುತ್ತೆ. 10 ಇಂಚ್ಗೆ ಒಂದು ಮಾರ್ಕ್ ಮಾಡಿ 2 ಇಂಚ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೋಬೇಕು, ಅದು ಸ್ಟಿಚಿಂಗಿಗೆ. ಈಗ 2 ಪಾಯಿಂಟ್ಗಳನ್ನ ಸೇರಿಸ್ಕೋಬೇಕು. ಇದೂ ಅಷ್ಟೇ, ಫ್ರಂಟಲ್ಲಿ ಕಟಿಂಗ್ ಮಾಡ್ಕೋಬಾರ್ದು. ಫ್ರಂಟ್ದು ನಾವು ಫ್ರಂಟಲ್ಲೂ ಫ್ರಂಟ್ ಡೀಪ್ನ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ತೀವಲ್ಲ, ಆ ರೀತಿ ಮಾಡ್ಕೋಬಾರ್ದು. ಮಾರ್ಕಿಂಗ್ ಆಗಿದೆ, ಕಟಿಂಗ್ ಮಾಡ್ಕೊಂಬಿಡೋಣ. ಈ ಕಡೆ ನಾವು ಉಕ್ಸ್ ಪಟ್ಟಿಗೆ ನಾವು ಬಟ್ಟೆ ಬಿಟ್ಕೊಂಡಿರ್ತೀವಲ್ಲ, ಅರ್ಧ ಇಂಚು ಅಥವಾ 1/4 ಇಂಚು ಬಿಟ್ಕೊಂಡ್ರೂ ಸಾಕು. ಹೊಸ್ದಾಗಿ ಕಲಿತಾ ಇರೋರು ಅರ್ಧ ಇಂಚ್ ಬಿಟ್ಕೊಳ್ಳಿ. ಯಾಕೆಂದರೆ ಹೊಸ್ದಾಗಿ ಕಲಿಯೋವಾಗ ಅದು ಜಾಸ್ತಿ ಸ್ಟಿಚಿಂಗ್ ಮಾಡ್ಕೊಂಡ್ಬಿಡೋ ಚಾನ್ಸ್ ಇರುತ್ತೆ. ಹಂಗಾಗಿ ಅರ್ಧ ಇಂಚ್ ಬಿಟ್ಕೊಳ್ಳಿ ಹೊಸ್ದಾಗಿ ಕಲಿಯೋರು. ನಾನಿಲ್ಲಿ 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರಂಟಲ್ಲೂ ಅಷ್ಟೇ, ಫ್ರಂಟ್ ಟೀಪ್ನ ಕಟ್ ಮಾಡಬಾರ್ದು. ಈ ರೀತಿ ಒಂದು ನಾಚ್ ಹಾಕ್ಕೋಬೇಕಷ್ಟೇ. ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಆ ಜಾಗಕ್ಕೆ ಒಂದು ನಾಚ್ ಹೊಡ್ಕೊಳ್ಳಿ ಸಾಕು. ಫ್ರಂಟ್ ಭಾಗ ಕೂಡ ರೆಡಿಯಾಗಿದೆ. ನಾನು ಫ್ರಂಟ್ದು ಬೆಲ್ಟ್ನ ಸ್ಲೀವ್ ಕಟ್ಟಿಂಗ್ ಆದಮೇಲೆ ತೋರಿಸ್ತೀನಿ. ಸ್ಲೀವ್ ಕಟ್ಟಿಂಗ್ ಮಾಡಿಕೊಂಡು ಮಿಕ್ಕಿರೋ ಬಟ್ಟೆನಲ್ಲಿ ಫ್ರಂಟ್ ಭಾಗದ್ದು ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಇವ್ರದ್ದು ಸ್ಲೀವು 10 ಇಂಚಿದೆ, ನಾನಿಲ್ಲಿ 11 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಅಗಲನೂ ಅಷ್ಟೇ, ಎದೆ ಸುತ್ತಳತೆಯ ಒಂದು ಭಾಗದಲ್ಲಿ ಒಂದು ಭಾಗ ಅಂದರೆ 10 ಇಂಚ್ ಬರುತ್ತಲ್ಲ, 10 ಇಂಚು ಅಗಲ ಇದ್ದರೆ ತಗೊಳ್ಳಿ ಸಾಕು. ಆ ಲೆಂತು ನಿಮಗೆ ಬ್ಲೌಸ್ ಎಷ್ಟು ಲೆಂತ್ ಬೇಕಿರುತ್ತಲ್ಲ ಸ್ಲೀವು, ಅಷ್ಟು ಲೆಂತ್ನ ತಗೊಳ್ಳಿ. ಅಗಲ ಬಂದು ನಿಮ್ಮದು ಎದೆ ಸುತ್ತಳತೆಯಲ್ಲಿ ಒಂದು ಭಾಗನ ತಗೊಳ್ಳಿ. ಸ್ಲೀವ್ ರೌಂಡಿಂಗ್ ಇವ್ರದ್ದು 5.25 ಇದೆ. 5.25ಗೆ ಹಾಕ್ತಾಯಿದ್ದೀನಿ. 5.25ಗೆ ಒಂದು ಮಾರ್ಕ್ ಹಾಕಿ ಸ್ಟಿಚಿಂಗ್ ಮಾರ್ಜಿನ್ಗೆ 2 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 40 ಸೈಜ್ ಆಗಿರೋದ್ರಿಂದ ಇದು ನಾನು ಇವ್ರಿಗೆ ಡೌನಿಂಗ್ನ 4 ಇಂಚ್ ತಗೋತಾ ಇದ್ದೀನಿ. ಡೌನಿಂಗನ್ನು ನೀವು ಎಷ್ಟು ನೀಟಾಗಿ ತೆಗಿತೀರಾ ಅಷ್ಟು ನೀಟಾಗಿ ಸ್ಲೀವ್ದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸ್ಲೀವು ನಿಮಗೆ. ಇಲ್ಲಾಂದರೆ ಸ್ಲೀವಲ್ಲೆಲ್ಲ ರಿಂಕಲ್ಸ್ ಬರೋದು ಆ ಥರ ಆಗ್ತಿರುತ್ತೆ. ಹಾಗೆ ಇಲ್ಲಿಂದ ಇಲ್ಲಿಗೆ ನಿಮ್ಮ ಕಂಕುಳಿನ ಸುತ್ತಳತೆಯಲ್ಲಿ ಅರ್ಧ ಭಾಗನ ಹಾಕ್ಕೋಬೇಕು. ಇವ್ರದ್ದು 8.25 ಇದೆ, ನಾನು 8.25ಗೆ ಒಂದು ಮಾರ್ಕ್ ಹಾಕಿ ಹಾಗೆ 2 ಇಂಚ್ಗೆ ಒಂದು ಮಾರ್ಕ್ ಹಾಕ್ತೀನಿ. ನೋಡಿ, ಈ ಕ್ರಾಸ್ ಏನು ಬರುತ್ತಲ್ಲ ಈ ರೌಂಡು, ಇದು ನೀಟಾಗಿ ಬಂದರೆ ಈ ರೀತಿ ನೀಟಾಗಿ ಬಂದರೆ ಅವ್ರದ್ದು ಬ್ಲೌಸ್ದು ಸ್ಲೀವ್ ಏನಿದೆ ನೋಡಿ, ಇದು ಕರೆಕ್ಟಾಗಿ ಕೂರುತ್ತೆ. ಕಂಕುಳೂ ಅಷ್ಟೇ ಯಾವುದೇ ರಿಂಕಲ್ಸ್ ಇಲ್ದಿರ ಕರೆಕ್ಟಾಗಿ ಕೂರುತ್ತೆ. ಇದು ಈ ರೀತಿ ಸ್ಟ್ರೈಟಾಗಿ ಬಂದು ಅಥವಾ ಇನ್ನೂ ಡೌನ್ಗೋ ಈ ಥರ ಎಲ್ಲ ಆದರೆ ಅದು ನೀಟಾಗಿ ಬರೋದಿಲ್ಲ ಸ್ಲೀವು. ಇದು ಮಾರ್ಕ್ ಆಗಿದೆ, ಕಟ್ ಮಾಡ್ಕೊಂಬಿಡೋಣ. ಫ್ರಂಟ್ ಭಾಗಕ್ಕೆ ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ತೆಗಿಲೇಬೇಕು ನೀವು, ಇಲ್ಲಾಂದರೆ ಅದರಿಂದನೂ ರಿಂಕಲ್ಸ್ ಬರೋಕ್ಕೆ ಶುರು ಆಗುತ್ತೆ.
ನಾವು ಆಗಲೇ ಬೆಲ್ಟ್ ಪಟ್ಟಿನ ಕಟ್ಟಿಂಗ್ ಮಾಡಿರಲಿಲ್ವಲ್ಲ, ಈ ಉಳಿದಿರೋ ಬಟ್ಟೆನಲ್ಲಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿನ ನಾನು 4 ಇಂಚ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಕಾಲು, ಹಾಗೆ ಇಲ್ಲಿ ಕೂಡ 4 ಇಂಚು. ಇನ್ನು ಅಗಲ ಎಷ್ಟು ಬೇಕು ಅಂತಂದರೆ ನಾವು ಬ್ಯಾಕ್ ಪಾರ್ಟಿಗೆ ಎಷ್ಟು ತೊಗೊಂಡಿರ್ತೀವಲ್ಲ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇದ್ದರೆ ಆಮೇಲೆ ಕಟ್ ಮಾಡಿ ತೆಗಿಬೋದು. ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡ್ಬಿಡಿ. ಈಗ ನಾವು ಲೈನಿಂಗ್ನ ಕಟ್ ಮಾಡಿ ಆಯಿತು. ಮೇನ್ ಫ್ಯಾಬ್ರಿಕ್ ವರ್ಕ್ ಮಾಡಿರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಸೆಂಟ್ರಿಗೆ ಇಟ್ಕೋಬೇಕು. ಮೇಲೆ ಸ್ಟಿಚಿಂಗಿಗೆ ಅಂತ 1/2 ಇಂಚು ಬರೋ ಥರ ಈ ರೀತಿ ಬಿಟ್ಕೋಬೇಕು. ಈ ರೀತಿ ಬಿಟ್ಕೊಂಡು ಸೆಂಟ್ರಿಗೆ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಪಾರ್ಟ್ನ ಕಟ್ ಮಾಡ್ಕೊಳ್ಳುವಾಗ ಫ್ರಂಟ್ದು ವರ್ಕ್ ಬಂದಿರುತ್ತಲ್ಲ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಕಟ್ ಮಾಡ್ಕೋಬಾರ್ದು. ಯಾಕಂದರೆ ಇಲ್ಲಿಗೆ ಬಟ್ಟೆ ಕಡಿಮೆ ಆಗಿಬಿಡುತ್ತೆ. ಹಂಗಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಬ್ಯಾಕ್ ಭಾಗದ್ದು ಆಯಿತು. ಈ ರೀತಿ ಲೈನಿಂಗ್ನ ಇಟ್ಕೊಂಡು ಕಟ್ ಮಾಡ್ಕೊಂಬಿಟ್ಟು ಸ್ಟಿಚಿಂಗ್ ಮಾಡುವಾಗ ನೀವು ಇದನ್ನು ಸೆಂಟ್ರಿಗೆ ಇಟ್ಕೊಂಡು ನೋಡಿ ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಇದು ಫ್ರಂಟ್ದು ಡಿಸೈನ್ ಏನಿದೆಯಲ್ಲ ಅದನ್ನು ಅಷ್ಟೇ ನೋಡಿಕೊಂಡು ಈ ರೀತಿ ಇಟ್ಕೋಬೇಕು. ಇದು ಬಟ್ಟೆ ಏನಿದೆಯಲ್ಲ ಮೇನ್ ಫ್ಯಾಬ್ರಿಕ್ಕು, ಅದನ್ನು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಟ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಸೈಡ್ದು ಬರುತ್ತಲ್ಲ ನೋಡಿ, ಇದು ಈ ರೀತಿ ಬರುತ್ತೆ. ಇದನ್ನು ಈ ರೀತಿ ಆಪೋಸಿಟ್ಗೆ ಇಟ್ಕೋಬೇಕು. ಈ ಥರ ಇನ್ನೊಂದು ಕಡೆ ಎದೆ ಭಾಗದ್ದು, ಇದು ಒಂದು ಸೈಡ್ ಎದೆ ಭಾಗದ ಬಟ್ಟೆ, ಇನ್ನೊಂದು ಸೈಡ್ ಫ್ರಂಟ್ದು, ಇನ್ನೊಂದು ಸೈಡ್ ಬಟ್ಟೆ. ಇದನ್ನು ಅಷ್ಟೇ ಸ್ಟಿಚಿಂಗ್ ಮಾಡೋವಾಗ ಈ ರೀತಿ ನಮ್ಮದು ಮಾರ್ಕಿಂಗ್ ಏನು ಮಾಡಿರ್ತೀವಲ್ಲ ಅಲ್ಲಿಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಹಾಗಾಗಿ ಫ್ರಂಟ್ದು ನಾವು ಡೀಪ್ನ ತಗೊಳ್ಳದೇ ಇದ್ರೂ ಇದಕ್ಕೇ ತಗೊಳ್ಳೋದಿಲ್ಲ. ಇದು ಹೆಂಗೂ ಫಿನಿಶಿಂಗ್ ಇರುತ್ತೆ. ನಾವು ಈ ಲೈನಿಂಗ್ನ ಹಿಂಗೆ ಇಟ್ಕೊಂಡು ಇಲ್ಲಿ ಫಿನಿಶಿಂಗ್ ಮಾಡಿಕೊಂಡ್ರೆ ಆಯಿತು. ಈಗ ಸ್ಲೀವ್ದು ಕಟ್ ಮಾಡ್ಕೊಳ್ಳೋದು. ಸ್ಲೀವ್ನ ಹಿಂಗೆ ಇಟ್ಕೊಂಬಿಡಿ. ಆ ಸೆಂಟ್ರಿಗೆ ಹಾಕ್ಕೋಬೇಕು. ಸೆಂಟ್ರ್ ವರ್ಕ್ ಏನು ಬಂದಿರುತ್ತೆ ನೋಡಿ, ಸೆಂಟ್ರಿಗೆ ಹಾಕ್ಕೋಬೇಕು ಈ ಥರ. ಈಗ ಹಾಕ್ಕೊಂಡು ಎರಡು ಸ್ಲೀವ್ಸ್ನ ಈ ರೀತಿ ಹಾಕ್ಕೋಬೇಕು, ಎರಡು ಡಿಸೈನ್ ಮೇಲೆ. ಹಾಕ್ಕೊಂಡು ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳಿ. ಇದೂ ಅಷ್ಟೇ ರೆಡಿ. ಆ ಬಟ್ಟೆ ಮೇಲೆ ಈ ರೀತಿ ಇಟ್ಟು ಒಂದು ಸ್ಟಿಚ್ ಹಾಕಿ ಅದನ್ನ ಉಲ್ಟಾ ಮಾಡಿಕೊಂಡ್ರೆ ಇದ್ರದ್ದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸ್ಟಿಚಿಂಗ್ ವೀಡಿಯೋನ ಇದ್ರದ್ದು ಮಾಡ್ಕೋತಾ ಇಲ್ಲ. ನಿಮಗೆ ವರ್ಕ್ ಬ್ಲೌಸ್ದು ಸ್ಟಿಚಿಂಗ್ ವೀಡಿಯೋನು ಬೇಕಿದ್ರೆ ನಂದು ಇನ್ನೊಂದು ವರ್ಕ್ ಬ್ಲೌಸ್ದು ಇದೆಯಲ್ಲ ಅದರಲ್ಲಿ ನಾನು ಸ್ಟಿಚಿಂಗ್ನ ತೋರಿಸ್ಕೊಡ್ತೀನಿ. ಯಾರಿಗಾದ್ರೂ ಸ್ಟಿಚಿಂಗ್ ವೀಡಿಯೋನು ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ. ಇದ್ರ ಸ್ಟಿಚಿಂಗ್ ವೀಡಿಯೋನ ಈ ಬ್ಲೌಸ್ಗೆ ಆಗ್ತಾಯಿಲ್ಲ, ನಾನು ಇನ್ನೊಂದು ಬ್ಲೌಸಲ್ಲಿ ಬೇಕಿದ್ರೆ ತೋರಿಸ್ಕೊಡ್ತೀನಿ. ಇದು ಅರ್ಜೆಂಟ್ ಕೊಡಬೇಕು. ಇವಾಗ ವೀಡಿಯೋ ಮಾಡ್ಕೊಂಡೆಲ್ಲ ಕೂತ್ರೆ ಟೈಮ್ ಆಗಿಬಿಡುತ್ತೆ. ಹಂಗಾಗಿ ಇದನ್ನು ಅವ್ರು ಕೊಟ್ಬಿಡ್ತೀನಿ ಸ್ಟಿಚ್ ಮಾಡಿ. ನಿಮ್ಗೆ ಸ್ಟಿಚಿಂಗ್ ವೀಡಿಯೋನು ಬೇಕು ಅಂದರೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಇದೆ ವರ್ಕ್ದು, ಅದರಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಹಾಗೆ ಈ ಉಳಿದಿರೋ ಬಟ್ಟೆನಲ್ಲಿ ಈ ರೀತಿ ಪಟ್ಟಿಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಈ ಉಳಿದಿರೋ ಬಟ್ಟೆನ ಯೂಸ್ ಮಾಡ್ಕೋಬೋದು.
ನೋಡಿದ್ರಲ್ಲ ವರ್ಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ. ನಿಮಗೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬರೋದಿಲ್ಲ. ನಿಮ್ಗೇನಾದರೂ ಸ್ಟಿಚಿಂಗ್ ವಿಡಿಯೋನು ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಬ್ಲೌಸಲ್ಲಿ ಸ್ಟಿಚಿಂಗ್ ವಿಡಿಯೋನ ತೋರಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ಬ್ಲೌಸಲ್ಲಿ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ, ಆ ನೆಕ್ಸ್ಟ್ ಬ್ಲೌಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರೆಲ್ಲ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಇದರಲ್ಲಿ ಏನೇ ಅರ್ಥ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನು ನನಗೆ ತಿಳಿಸ್ಕೊಡಿ. ಅದು ನಿಮ್ಗೇನು ಅರ್ಥ ಆಗಿಲ್ವೋ ಅದನ್ನು ನಾನು ಹೇಳ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ.